ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಗ್ನಿಶ್ರೀಧರ್ ಅವರೇ, ನಿಮ್ಗೆ ಇನ್ನೊಂದು ನೇರ ಪ್ರಶ್ನೆ ನಂದು. ನೀವು ಭೂಗತ ಜಗತ್ತಿನಿಂದ ಸಂಪೂರ್ಣ ಹೊರಗಿದ್ದೀರಾ? ನನಗೆ ಗೊತ್ತಿಲ್ಲ ಅದು. ಯಾಕೆಂದರೆ ಭೂಗತ ಜಗತ್ತಿನಲ್ಲಿ ಬಹಳ ಕಾಲ ಇದ್ದೆ, ಅಲ್ಲಿರೋ ಬಹಳ ಹುಡುಗರು ಈಗಲೂ ನನಗೆ ಗೊತ್ತಿದ್ದಾರೆ. ಆದರೆ ಯಾವುದೇ ಭೂಗತ ಅನ್ನುವಂತಹ ಚಟುವಟಿಕೆ ಯಾವುದಿರಲು ನಾನು ಕಳೆದ 15 ವರ್ಷದಿಂದ ಇಲ್ಲ. ಇನ್ಫ್ಯಾಕ್ಟ್ ಅಗ್ನಿ ಮಾಡೋಕ್ಕೆ ಮುಂಚೆಯಿಂದನೇ ಬಿಟ್ಬಿಟ್ಟಿದ್ದೀನಿ. ಭೂಗತ ಅಂದರೆ ಹೇಳಿ ಯಾವನೋ ಒಂದು ಯಾರಿಗೂ ಕಾಣದೇ ಇರೋಗೆ ಪ್ಲ್ಯಾನ್ ಮಾಡೋದು, ಕ್ರಿಮಿನಲ್ ಪ್ಲ್ಯಾನ್ಗಳು, ಯಾರನ್ನೋ ಹೊಡೆಯೋದು, ಯಾರನ್ನೋ ಮುಗಿಸೋದು ಅಥವಾ ಯಾರನ್ನೋ ಹೆದರ್ಸೋದು. ಅಗ್ನಿಶ್ರೀಧರ್ ಕೋಟೆಯಿಂದ ಮನೆ ಕತ್ಕೊಂಡಿದ್ದಾರೆ, ಹುಡುಗರನ್ನ ಇಟ್ಕೊಂಡು ಓಡಾಡ್ತಾರೆ, ಜೊತೆಗೆ ಈಗಲೂ ಕೆಲವರು ಭೂಗತ ಪಾತಿಗಳು ನಿಮ್ಮ ಜೊತೆ ಕಾಣಿಸ್ಕೋತಾರೆ ಅನ್ನೋದಕ್ಕೆ ಈ ಅನುಮಾನದಿಂದ ನಾನು ಕೇಳ್ತಾ ಇದ್ದೀನಿ. ನನ್ನ ಜೊತೆ ಇರೋ ಎಲ್ಲ ಜನಗಳು ಕಳೆದ 30 ವರ್ಷದಿಂದ ಇದ್ದಾರೆ. 30 ವರ್ಷದಿಂದ ಇದ್ದಾಗ ನಿಮ್ಮ ಬಾಡಿಗಾರ್ಡ್ಸ್ ಆಗಲ್ಲ, ಅವರು ನಿಮ್ಮ ಲೈಫ್ನ ಜೊತೆಗೆ ಸೇರಿಬಿಡ್ತಾರೆ. ಅವರು ನನ್ನ ಮಕ್ಕಳು ಹುಟ್ಟೋಕೆ ಮುಂಚೆಯಿಂದ ಇದ್ದಾರೆ. ದಯವಿಟ್ಟು ಅವ್ರನ್ನ ಯಾರೋ ಬಾಡಿಗಾರ್ಡ್ಸ್ ಅಂತ ಹೇಳಿಬಿಡಿ. ದೇ ಆರ್ ಮೈ ಫ್ಯಾಮಿಲಿ. ನನ್ನ ಮನೆಗೆ ಬಂದಿರೋ ಎಲ್ಲರೂ ಗೊತ್ತಿದೆ. ಒಂದು 15 ಹೆಚ್ಚು ಕಮ್ಮಿ 28-30 ಜನ ಇರೋ ಫ್ಯಾಮಿಲಿ ನಂದು. ಮತ್ತು ಆ ಮನೆ ನಿಂತ್ಕೊಂಡು ಕಟ್ಟಿಸಿದವನು ನಾನಲ್ಲ, ನನ್ನ ಜೊತೆ ಇರೋ ಬಚ್ಚನ ಕಟ್ಟಿಸಿದ್ದು. ಯಾಕೆಂದರೆ ನಾನು ಹೊರಗಡೆ ಹೆಚ್ಚು ಓಡಾಡೋದಿಲ್ಲ. ಆಮೇಲೆ ನಾವು ಅದನ್ನು ತೆಗೆದುಕೊಂಡಾಗ ಅದನ್ನು ಎನ್ಕ್ವೈರಿ ಮಾಡಿ ನೀವು ಬಹಳ ಕಡಿಮೆ ರೇಟಿಗೆ ತೆಗೆದುಕೊಂಡದ್ದು. ಯಾಕೆಂದರೆ ಆಗ ಇನ್ನೂ ಯಾರೂ ಗೊತ್ತೇ ಇರಲಿಲ್ಲ ಅಷ್ಟು ಜೋರಾಗಿ ಆ ಜಾಗ ಬೆಳೆಯುತ್ತೆ ಅಂತ ಹೇಳಿ. ಮತ್ತು ಆ ಕಟ್ಸೋದು ಕೂಡ ಅವರೇ. ನಾವು ಕಟ್ಸೋವಾಗ ಒಬ್ಬರು ಕೂಡ ಒಬ್ಬರ ಹತ್ರ 100 ರೂಪಾಯಿ ಕೂಡ ತೊಗೊಳ್ಳಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂದರೆ ನಾವು ಕೊಟ್ಟಿದ್ವಿ ಇದಕ್ಕಿಂತ ಆಡ್ಕೊಂಡ್ಬಿಡ್ತಾರೆ ಅಂತ ಕಟ್ಟಿಸ್ತಾರೋ ಕೂಡ ಗೊತ್ತಿರಲಿಲ್ಲ ಯಾರಿಗೂ. ಸೊ ಅಲ್ಲಿ ನನ್ನ ಹತ್ರ ಇರೋ ಜನಗಳು ನನ್ನ ಫ್ಯಾಮಿಲಿಯ ಜನಗಳು, ಅದು ಎಲ್ಲ ನನ್ನ ಸುತ್ತ ಇರೋ ಎಲ್ಲರೂ ಗೊತ್ತಿದೆ. ನಿಮ್ಮ ಈ ಹೋರಾಟ ಮತ್ತು ನೀವು ಹಿಂದಿನ ಈ ಹಳೆ ಜಗತ್ತು ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಎಲ್ಲ ಹಳೆಯ ಜಗತ್ತಲ್ಲ, ಹಳೆಯ ಜಗತ್ತಿನ ಜೊತೆಲೇ ನಡ್ಕೊಂಬಂದಿದೆ. ಆದರೆ ಹಳೆಯ ಜಗತ್ತಿನಲ್ಲಿರೋ ಸಿಕ್ಕಿದಾಗ ಕೂಡ ನೀನು ಒಳ್ಳೆಯವನಾಗಪ್ಪ, ಪ್ರಾಮಾಣಿಕನಾಗಿರು, ಸಮಾಜ ಒಪ್ಕೊಳ್ಳೋ ರೀತಿ ನಡ್ಕೊ ಅಂತ ಹೇಳ್ತಾ ಇರ್ತೀನಿ ನಾನು. ಈಗ ಅವನು ಸಿಕ್ಕಿದಾಗ ನೀನು ಗೊತ್ತಿಲ್ಲಪ್ಪ, ಓದ್ ಜನದಲ್ಲಿದ್ದು ನೀನು ಗೆಟ್ ಲಾಸ್ಟ್ ಅನ್ನೋಕ್ಕಾಗಲ್ಲ ನಾನು. ಆತ ಏನೋ ಇವತ್ತು ನನ್ನ ಹತ್ರ ಬರೋ ಯಾವ ಜನಗಳು ಕೂಡ ಯಾವುದೋ ಒಂದು ಕೈ ಮಾಡ್ತೀನಿ ಅಂತ ಬರೋದಿಲ್ಲ. ಬರ್ತಾರೆ, ಸಾರ್ ತೊಂದರೆ ಆಗ್ತಿದೆ. ಇನ್ನೂ ಭೂಗತ ಜಗತ್ತು ಅಂದರೆ ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ನೀವು ಭೂಗತ ಜಗತ್ತಿನ ಬಗ್ಗೆ ಮಾಡ್ತಿದ್ದೀರಿ, ಭಾಳ ಕನ್ಸೆಪ್ಟ್ ಚೆನ್ನಾಗಿದೆ, ಇನ್ನೂ ಆಳಕ್ಕೆ ಹೋಗಬೇಕು. ಅದೊಂದು ಮಿಶ್ರಣ. ಅದು ರಾಜಕೀಯ, ಆ ಕ್ಷಣದ ರಾಜಕೀಯ, ಪೊಲೀಸ್, ನ್ಯಾಯಾಂಗ ಮತ್ತು ರೌಡಿಗಳು, ಈ ಮಿಶ್ರಣ ಭೂಗತ ಜಗತ್ತು. ಮತ್ತು ಈಗಿನ ಹೊಸ ಸೇರ್ಪಡೆ ವಾಣಿಜ್ಯೋದ್ಯಮಿಗಳು. ನೀವು ಅಗ್ನಿ ಪತ್ರಿಕೆಯನ್ನು ಒಂದು ಗುರಾಣಿಯಾಗಿ ಬಳಸ್ಕೊಂಡ್ರಿ ನಿಮ್ಮ ಈ ಹಳೆಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಲೂ ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ನಿಮ್ಮಿಬ್ಬರ ನಡುವೆ ಪತ್ರಿಕೆಯಲ್ಲಿ ಒಂದು ಯುದ್ಧ ನಡೆಯುತ್ತೆ. ಯಾಕದು? ನಾನು ಪೊಲೀಸ್ ಅಧಿಕಾರಿಯ ವಿರುದ್ಧ ಮಾತನಾಡೋದನ್ನೇ ಹೊರತು ನಿವೃತ್ತಿ ಆದಮೇಲೆ ನಾನು ಮಾತನಾಡಿಲ್ಲ. ನಂಬರ್ 1. ಇವತ್ತಿನ ಪತ್ರಿಕೆ ನೀವು ಗಮನಿಸ್ತಿದ್ದೀನೋ ಗೊತ್ತಿಲ್ಲ, ನಾನು ಭೂಗತ ಜಗತ್ತಿನ ಬಗ್ಗೆ ಬರೆಯೋದು ಬಿಟ್ಟು ಆಗಲೇ 5 ವರ್ಷ ಆಗೋಯ್ತು. ಅಗ್ನಿಶ್ರೀಧರ್ ಆಕ್ಟಿವ್ ಆಗಿದ್ದು ಅಣ್ಣಾ ಹಜಾರೆ ಮತ್ತು ಬಾಬಾ ರಾಮದೇವ್ ಅವರ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಕೂಗು ಕೇಳಿದ ಮೇಲೆ ಅಗ್ನಿಶ್ರೀಧರ್ ಆಕ್ಟಿವ್ ಆದರು. ಯಾಕೆಂದರೆ ಮೊದಲನೇದಾಗಿ ಹೇಳ್ತೇನೆ, ನನಗೆ ಅಣ್ಣಾ ಹಜಾರೆ ಇವ್ರ ಬಗ್ಗೆ ದೇ ಆರ್ ಸಿಂಪಲ್ಟನ್ಸ್. ಅವರು ಭಾಳ ಎಳಸುಗಳು ಮತ್ತು ಬಾಲಿಶ ಪ್ರವೃತ್ತಿಯವರು. ಅವರಿಗೆ ಒಂದು ಸೆನ್ಸ್ ಆಫ್ ಹಿಸ್ಟ್ರಿ ಇದೆ ಅಂತಲೇ ಗೊತ್ತಿಲ್ಲ. ನನ್ನ ಅನ್ಸಲ್ಲ ನನಗೆ. ಇಬ್ಬರ ಬಗ್ಗೆನೂ ಅನ್ಸೋದಿಲ್ಲ. ಒಂದು ಸೆನ್ಸ್ ಆಫ್ ಹಿಸ್ಟ್ರಿ ಇದ್ದಾಗ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇವ್ರು ಬಿಡಿ, ಈ ಬಾಬಾ ರಾಮದೇವ್ಗಂತೂ ಇದಕ್ಕೆ ಬರೋ ಯಾವ ಅರ್ಹತೆಯೂ ಇಲ್ಲ. ಆತ ಡೊಂಗಿ ಬಾಬಾ ಅಲ್ಲ, ನಿಜವಾಗ್ಲೂ ಯೋಗಿ. ಯಾಕೆ ನಾನು ಮೀಟ್ ಆಗಿದ್ದೀನಿ ಅವರನ್ನು, ಅವ್ರ ಜೊತೆ 2 hours ಟೈಮ್ ಕಳೆದಿದ್ದೀನಿ. ನಿಜವಾದ ಯೋಗಿ. ಆ ಪಥದಲ್ಲಿ ಆತ ಬಹಳ ಎತ್ತರದಲ್ಲಿದ್ದಾನೆ. ಬರಬಾರ್ದಾಗಿತ್ತು, ಬರೋ ಅವಶ್ಯಕತೆ ಇರಲಿಲ್ಲ. ಈ ಕಪ್ಪು ಹಣ ತೊಗೊಳ್ಳೋರನ್ನ ಇಟ್ಟಿರೋರನ್ನ ನೇಣ ಹಾಕಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಭ್ರಷ್ಟಾಚಾರಿಗಳನ್ನ ನೇಣ ಹಾಕಿ ಅಂತ ಅರ್ಥ ಇದೆಯಾ? ಭ್ರಷ್ಟಾಚಾರಿಗಳನ್ನೆಲ್ಲ ನೇಣ ಹಾಕಿಬಿಟ್ರೆ ಇಂಡಿಯಾದಲ್ಲಿ ಉಳಿಯೋರು ಯಾರು? ಬರೀ ನಾಯಿಗಳಿರ್ತಾವೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಭ್ರಷ್ಟಾಚಾರ ನಾನು ಹೊರಗಿಲ್ಲ, ನನ್ನ ಸಂಸ್ಥೆಯಿಂದ ಹಿಡಿದು ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್ ಅನ್ನೋ ಒಂದು ಕನಿಷ್ಠ ತಿಳುವಳಿಕೆ ಇಲ್ಲ. ಹಾಗೆಯೇ ಅಣ್ಣಾ ಹಜಾರೆ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಜನಲೋಕ್ಪಾಲ್ನಲ್ಲಿ ತೊಗೊಂಬನ್ನಿ ಪ್ರಧಾನಿ ತರಲಿಲ್ಲ ಅಂದ ತಕ್ಷಣ ಅದನ್ನೇ ಒಂದು ದೊಡ್ಡ ಇಶ್ಯೂ ಥರ, ಪ್ರೆಸ್ಟೀಜಿಯಸ್ ಇಶ್ಯೂ ಥರ ಮಾಡ್ತಿದ್ದಾರೆ. ಯಾರೂ ಇದನ್ನು ಆಳವಾಗಿ ಅನಲೈಸ್ ಮಾಡ್ತಿಲ್ಲ. ಯಾಕೆ ಪ್ರಧಾನಿಯನ್ನು ಆ ಆಂಬಿಟ್ನಲ್ಲಿ ಪರಿಧಿಯಲ್ಲಿ ತರಕ್ಕೆ ಆಗ್ತಾ ಇಲ್ಲ ಅಂದರೆ, ಅದು ಹೇಳ್ತಾ ಇರೋ ಅರ್ಥ ಏನು ಅಂದರೆ, ಇವತ್ತಿನ ಜಾಗತಿಕ ವ್ಯವಸ್ಥೆಯಲ್ಲಿ, ಇವತ್ತಿನ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಜಾಗತಿಕ ವ್ಯವಸ್ಥೆ ಹೇಳ್ತಿರೋದು ನಾನು, ಅಲ್ಲಿ ಪ್ರಧಾನಿ ಅನ್ನುವ ವ್ಯಕ್ತಿ ಅವನಿಗೆ ಒಂದು ಭ್ರಷ್ಟಾಚಾರ ಅನ್ನುವಂತಹದನ್ನು ಎಸಗುವ ಸ್ವಾತಂತ್ರ್ಯ ಕೂಡ ಇರಬೇಕಾಗುತ್ತೆ. ಅವನು ವೈಯಕ್ತಿಕ ಭ್ರಷ್ಟಾಚಾರ ಅಲ್ಲ, ಅದು ಲಂಚ ಅಲ್ಲ. ಅಣ್ಣಾ ಹಜಾರೆ ಥಿಂಕ್ ಮಾಡ್ತಿರೋದಾಗೆ ಅಗ್ನಿವೇಶ್ ಜೊತೆ ಒಂದು ಪ್ರೋಗ್ರಾಮ್ ಇತ್ತು ನಮ್ಮದು, ಕ್ಯಾಥಲಿಕ್ ನಮ್ಮಲ್ಲಿ ಶುರು ಮಾಡಿದ್ಮೇಲೆ. ಅವ್ರು ಹೇಳಿದೆ, ನಿಮಗೆ ಸೆನ್ಸ್ ಆಫ್ ಹಿಸ್ಟ್ರಿ ಇಲ್ಲ, ನಿಮಗೆ ಮಿಡಲ್ ಅನ್ನೋನು ಯಾರು ಅಂತ ಗೊತ್ತಿಲ್ಲ, ಕಾರ್ಲ್ ಮಾರ್ಕ್ಸ್ ಗೊತ್ತಿಲ್ಲ ನಿಮಗೆ, ಅಂಬೇಡ್ಕರ್ ಗೊತ್ತಿಲ್ಲ ನಿಮಗೆ, ಇಂಡಿಯಾದ ಸಂದರ್ಭದಲ್ಲಿ ಏನಿದು ಭ್ರಷ್ಟಾಚಾರ ಅಂತ ಗೊತ್ತಿಲ್ಲ. ನಿಮಗೆ ಆಶ್ಚರ್ಯ ಆಗೋದು, ನಿಮ್ಗೆ ಹೇಳ್ತೀನಿ, ಭ್ರಷ್ಟಾಚಾರ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶ ಸ್ಟೇಬಲ್ ಆಗ್ತಾ ಇರಲಿಲ್ಲ. ಅದನ್ನು ಆಳವಾಗಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ರೈಟ್. ಆಲ್ವೇಸ್ ನೀವು ಈ ಹೋರಾಟದ ಬಗ್ಗೆ ಈ ರೀತಿಯ ಅನಲೈಸ್ಗಳನ್ನು ತಾವು ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಯಾರು? ನೆಕ್ಸ್ಟ್ ನಿಮ್ಮ ಹೋರಾಟ ಏನು? ನಮ್ಮ ಟಾರ್ಗೆಟ್ ಒಂದೇ, ಮನುಷ್ಯರ ಒಳಗಿರೋ ಸಣ್ತನ. ನನ್ನ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಒಂದೇ. ಇವತ್ತು ಇವನು ಫೈಟ್ ಮಾಡ್ತಿದ್ದೀವಲ್ಲ ಯಾರನ್ನು ಕೇಳಿ,
ಆತ ಮೂಲ ಒಪ್ಪಂದದ ಪ್ರಕಾರ ಮಾಡಿದ್ದಿದ್ರೆ ಹಣನೂ ಮಾಡ್ಕೊಳ್ತಿದ್ದ ಮತ್ತು ಜನ ಆತನ ಗಾಂಧಿ ಕೊಟ್ಟಂಗೆ ಗೌರವ ಕೊಟ್ಬಿಟ್ಟಿರೋ ಈ ಬೆಂಗಳೂರು ಮೈಸೂರು ರಸ್ತೆಯ ಜನ ಆತನ ಎರಡನೇ ಗಾಂಧಿ ಮಾಡ್ಕೊಂಡ್ಬಿಡ್ತಿದ್ರು. ನಾವು ಆತನ ವಿರೋಧಿಸ್ತಿರ್ಲಿಲ್ಲ, ಜೊತೆಲಿರ್ತಿದ್ವಿ. ಮೂಲ ಒಪ್ಪಂದ ಬ್ಯೂಟಿಫುಲ್ ಆಗಿದೆ. ಅಲ್ಲಿರೋ ಅಗ್ರಿಕಲ್ಚರ್ ಲ್ಯಾಂಡು, ರೈತರು, ಗ್ರಾಮೀಣ ಜನಗಳು ಉದ್ಧಾರ ಆಗುವಂಥ ಪ್ಲ್ಯಾನ್ ಇದೆ. ಆದರೆ ಆತ ಬಳಸಿದ್ದು ಬಹುಶಃ ಆತನೇ ಬಳಸ್ಕೊಂಡ್ನೋ ಅಥವಾ ಆತನ ಹಿಂದೆ ಇರೋ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಆತನ ಮನಸ್ಸು ಕೆಡಿಸಿದ್ರು ನನಗೆ ಗೊತ್ತಿಲ್ಲ. ಆತ ಮಾಡಿದ್ದೇನು ಅಂದರೆ ಬಹಳ ಕಷ್ಟಪಟ್ಟು ಮಾಡಿದ್ದೇನು ಅಂತ ಹೇಳಿದ್ರೆ ಅವನು ಭ್ರಷ್ಟಾಚಾರಕ್ಕೆ ಇಳಿದುಬಿಟ್ಟ, ರಿಯಲ್ ಎಸ್ಟೇಟ್ಗೆ ಇಳಿದುಬಿಟ್ಟ. ಅದು ಇಲ್ಲದೇನೂ ಹಣ ಮಾಡ್ಬೋದಾಗಿತ್ತು, ನೆಮ್ಮದಿಯಾಗಿರ್ಬೋದಾಗಿತ್ತು. ಇವತ್ತು ಅವನು ಮುಖ ಕಂಡ ತಕ್ಷಣ ಜನ ಉಗಿತಾ ಇದ್ದಾರೆ, ಚಪ್ಪಲಿ ಹೊಡಿತಾ ಇದ್ದಾರೆ. ನಮ್ಗೆ ಅದೆಲ್ಲ ಇಷ್ಟಪಡೋದಿಲ್ಲ. ಈಗ ತಕ್ಷಣಕ್ಕೆ ಸರ್ಕಾರ ನಿಮಗೊಂದು ಆಶ್ವಾಸನೆ ಕೊಟ್ಟಿದೆ, ನೀವು ಕೂಡ ಅದನ್ನು ಒಪ್ಕೊಂಡಿದ್ದೀರಿ. 1300 ಚಿಲ್ಲರೆ ಎಕರೆ 330 ಎಕರೆನ ವಾಪಸ್ ಕೊಡಬೇಕು ಅಂತ ಕೇಳ್ತಾ ಇದ್ರಿ. ತಕ್ಷಣಕ್ಕೆ ಏನು ಆಗುವ ಕೆಲಸ ಅದಲ್ಲ. ತಕ್ಷಣಕ್ಕೆ ಆಗಬೇಕು ಅಂದರೆ ಶ್ರೀಧರ್ ನಿಲ್ವೆ ಆಗಲಿಲ್ಲ ಅಂದರೆ ನಮ್ಮ ಹೋರಾಟ ಇದರ 100ರಷ್ಟು ತೀವ್ರ ಆಗ್ತದೆ. ಮತ್ತು ನೆಕ್ಸ್ಟ್ ಹೋರಾಟಗಳು ಇದೇ ರೀತಿ ಅಹಿಂಸಾತ್ಮಕ ಹೋರಾಟ ಆಗಿರೋದಿಲ್ಲ. ನಿಮ್ಮ ಈ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ, ಯಾವುದೇ ವ್ಯಕ್ತಿಯ ವಿರುದ್ಧ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ನಿಜವಾದ ಒಟ್ಟಾರೆ ಅನ್ಯಾಯದ ವಿರುದ್ಧ ರೈತ ಮತ್ತು ಮನುಷ್ಯರ ಪರ. ಅಲ್ಲಿ ಮನುಷ್ಯರಿದ್ದಾರೆ. 131 ಎಕರೆನಲ್ಲಿ ಪಿಲ್ಗಾನಹಳ್ಳಿ ಅಂತ ಇದೆ, ಅಲ್ಲಿ ರೈತರು ಒಬ್ಬರೂ ಇಲ್ಲ. ಇರೋರೆಲ್ಲ ಸಣ್ಣ ಸಣ್ಣ ಕಾರ್ಮಿಕರು, ಆಟೋ ಡ್ರೈವರ್ಗಳು ಇವರು ಅಥವಾ ನೇಯ್ಗೆಯವರು ಇವ್ರುಗಳು. 131 ಎಕರೆಯಲ್ಲಿ 9,000 ಮನೆ ಇದೆ. ಅದನ್ನು ಬಿಟ್ಟು ಓಡಿಸ್ಬೋದಾ? 9,000 ಮನೆ 131 ಎಕರೆಲಿ ಇಟ್ಕೋಬೇಕಾದ್ರೆ ಎಂಥ ಜನಗಳವರು, ಎಂಥ ಶ್ರಮಜೀವಿಗಳು. ಅವರಿಂದ ಹೊರಗಡೆ ಇರೋ ಜನಗಳು ಚೆನ್ನಾಗಿ ಬಾಳ್ತಿದ್ದೀವಿ. ಅದನ್ನು ಅರ್ಥ ಮಾಡ್ಕೋಬಾರ್ದ? ಥ್ಯಾಂಕ್ಸ್ ಹೇಳಬೇಕಲ್ವ ಅವರಿಗೆ? ಅವ್ರ ಬದುಕನ್ನು ಸುಗಮ ಮಾಡ್ಕೊಡ್ಬೇಕಲ್ವ? ಆ 131 ಎಕರೆಯಲ್ಲಿ ನೀನು ಹೋಗಿ ಸ್ಟುಡಿಯೋ ಮಾಡಬೇಕಾ? ನೀನು ಹೋಗಿ ಡಿಸ್ಕೋ ಮಾಡಬೇಕಾ? ಎಂಥ ರ್ಯಾಸ್ಕಲ್ ನೀನು ಮನುಷ್ಯನ ನೀನು? ಅದನ್ನು ನೋಡಿದಾಗ ನಮ್ಮ ದೇವನೂರು ಮಹಾದೇವ ಕಣ್ಣೀರು ಹಾಕೊಂಡ್ಬಿಟ್ರು. ಅವರು ಅಕ್ಷರಶಃ ಕಣ್ಣೀರು ಹಾಕಿದ್ರು. ಇವ್ರನ್ನ ಓಡ್ಸೋಕ್ಕೆ ಮನಸ್ಸೇನು ಬರ್ತಾ ಇದೆ ಈ ಮನುಷ್ಯನಿಗೆ? ಏನಾಗ್ತಾ ಇದೆ ಇಲ್ಲಿ? ನಾವು ಕೇಣಿ ವಿರುದ್ಧ ಅಲ್ಲ, ಕೇಣಿಯ ರೀತಿ ಮಾಡ್ತಿದಾರಲ್ಲ ಅದರ ವಿರುದ್ಧ. ವಿ ಆರ್ ಅಗೇನ್ಸ್ಟ್ ದ ಕನ್ಸೆಪ್ಟ್ಸ್ ಆ್ಯಂಡ್ ದ ಗವರ್ಮೆಂಟ್ ಆ್ಯಂಡ್ ದ ಜುಡಿಷಿಯರಿ ಯೂಸಿಂಗ್ ದೇರ್ ಪವರ್ಸ್ ಟು ಸಪ್ರೆಸ್ ಫಾರ್ಮರ್ಸ್. ಸೊ ನೀವು ವಿರಮಿಸಲ್ಲ, ಕಂಟಿನ್ಯೂ ಮಾಡ್ತೀರಿ? ಖಂಡಿತವಾಗಿ ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅತಿ ತೀವ್ರವಾಗಿ ಇದಾಗುತ್ತೆ, ಜವಾಬ್ದಾರಿ ಸರ್ಕಾರ ಆಗುತ್ತೆ. ಬಟ್ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಯಾಕೆಂದ್ರೆ ನಾನು ನನ್ನ ಅಹಂಗೋಸ್ಕರ ನಾನು ಫೈಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಸಾಲ್ವ್ ಮಾಡಿಬಿಡಲಿ ಅದನ್ನು. ಥ್ಯಾಂಕ್ ಯು ಶ್ರೀಧರ್ಜಿ. ನಮ್ಮ ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರ ಹಂಚಿಕೊಂಡ್ರಿ, ಭಾಳಷ್ಟು ವಿಚಾರ ಉಳ್ಕೊಂಡಿದೆ. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.